ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸೊಳಗೆ ಏನು ಡಿಸ್ಕಸ್ ಮಾಡೋಣ BA 6 ಸೆಮಿಸ್ಟರ್ನಲ್ಲಿ ಬರುವಂತಹ DSC 13 ಇಂಡಿಯನ್ ಪಬ್ಲಿಕ್ ಫೈನಾನ್ಸ್ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅನ್ನು ನೋಡಿ. ಹಾಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. 5 ಅಂಕದ್ದು ಮತ್ತು 10 ಅಂಕದ್ದು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ರಿ. ಫಸ್ಟ್, ಪರೋಕ್ಷ ತೆರಿಗೆಯ ಲಕ್ಷಣಗಳನ್ನು ವಿವರಿಸಿರಿ. ಸೆಕೆಂಡ್, ಮೌಲ್ಯವರ್ಧಿತ ತೆರಿಗೆಯ ಪರವಾಗಿರುವ ವಾದಗಳನ್ನು ವಿವರಿಸಿರಿ. ಥರ್ಡ್ ಒನ್, ಭಾರತದಲ್ಲಿ ಸಾರ್ವಜನಿಕ ವೆಚ್ಚದ ವಿಂಗಡಣೆ ಕುರಿತು ಬರೆಯಿರಿ. ಫಿಫ್ತ್ ಒನ್, ಆಯವ್ಯಯ ಕೊರತೆಯನ್ನು ವಿವಿಧ ಪರಿಕಲ್ಪನೆಗಳನ್ನು ವಿವರಿಸಿರಿ. ಫಿಫ್ತ್ ಒನ್, ಸಾರ್ವಜನಿಕ ಸಾಲದ ಅವಶ್ಯಕತೆಯನ್ನು ವಿವರಿಸಿರಿ. ಸಿಕ್ಸ್ತ್ ಒನ್, ಕೋಶೀಯ ನೀತಿಯ ಸಾಧನೆಗಳನ್ನು ಯಾವನ್ನು ವಿವರಿಸಿರಿ. ಸೆವೆಂತ್ ಒನ್, ಮೌಲ್ಯವರ್ಧಿತ ತೆರಿಗೆಯ ಗುಣಗಳನ್ನು ವಿವರಿಸಿರಿ. ಅದೇ ರೀತಿ 8, ಸರಕು ಮತ್ತು ಸೇವಾ ತೆರಿಗೆ ಕುರಿತು ಟಿಪ್ಪಣಿ ಬರೆಯಿರಿ. 9, ಕೋಶೀಯ ನೀತಿಯ ಉದ್ದೇಶಗಳನ್ನು ಬರೆಯಿರಿ. 10, ಭಾರತದ ಆರ್ಥಿಕತೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ವಿಶ್ಲೇಷಿಸಿರಿ. 11, ಸಾರ್ವಜನಿಕ ಋಣಭಾರ ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿರಿ. ಹಾಗ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಒನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಯಾವಂದ್ರೆ 10 ಅಂಕದ ಕ್ವಶನ್ಗಳು. 10 ಅಂಕದ ಕ್ವಶನ್ ವೆರಿ ಇಂಪಾರ್ಟೆಂಟ್. BA 6 ಸೆಮ್ನಲ್ಲಿ ಬರುವಂಥ ಇಂಡಿಯನ್ ಪಬ್ಲಿಕ್ ಫೈನಾನ್ಸ್ ಎಕನಾಮಿಕ್ಸ್ 10 ಅಂಕದ ಯಾವ ಪ್ರಶ್ನೆಗಳಂದಾವ, ನೀವು ಎಕ್ಸಾಮ್ಗಳು ಯಾವ ಬೀಳ್ತಾವೆ ಎಂಬುದನ್ನು ನೋಡ್ರಿ. ಅದೇ ರೀತಿ 1, ಭಾರತದಲ್ಲಿ ಸರಕು ಮತ್ತು ಸೇವೆ ತೆರಿಗೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಸೆಕೆಂಡ್, ರಾಜಾ ಜೆ. ಚೆಲ್ಲಯ್ಯ ಸಮಿತಿಯ ತೆರಿಗೆಯ ಸುಧಾರಣೆಗಳ ಶಿಫಾರಸುಗಳನ್ನು ವಿವರಿಸಿರಿ. ತದನಂತರ ಕೋಶೀಯ ಕೊರತೆ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳನ್ನು ಚರ್ಚಿಸಿರಿ. ಫೋರ್ತ್, ಕೋಶೀಯ ನೀತಿಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಫಿಫ್ತ್, ಹಣ ಸಂಬಂಧಿತ ನೀತಿಯ ಧ್ಯೇಯೋದ್ದೇಶಗಳನ್ನು ವಿವರಿಸಿರಿ. ತದನಂತರ ಹಣ ಸಂಬಂಧಿಸಿದ ನೀತಿಯ ಧ್ಯೇಯೋದ್ದೇಶಗಳನ್ನು ವಿವರಿಸಿರಿ. ಸಿಕ್ಸ್ತ್, ಮೌಲ್ಯವರ್ಧಿತ ತೆರಿಗೆಯ ದರ ಮತ್ತು ವಿರೋಧವಾದಗಳನ್ನು ವಿವರಿಸಿರಿ. ಸೆವೆಂತ್ ಒನ್, ಸಾರ್ವಜನಿಕ ಸಾಲದ ವಿವಿಧ ವಿಧಗಳನ್ನು ವಿವರಿಸಿರಿ ಅಥವಾ ಚರ್ಚಿಸಿರಿ. 10 ಅಂಕದ ಇಲ್ಲಿ 4 ಪೇಜಸ್ ಬರೀಬೇಕ್ರಿ. ಅದೇ ರೀತಿ ಪೀಠಿಕೆ ಮತ್ತು ಉಪಸಂಹಾರಗಳನ್ನ ಬರೆಯಲೇಬೇಕು. ಅಂದ್ರೆ ಬರೀಲಿಕ್ಕೆ ಅಂದ್ರೆ ಏನು ಮಾಡ್ತಾರಂದ್ರೆ ನಿಮ್ಗೆ ಮಾರ್ಕ್ಸನ್ನು ಕಡಿಮೆ ಕೊಡ್ತಾರ್ರಿ. 8, ಸಾರ್ವಜನಿಕ ಸಾಲದ ಆದಾಯದ ವಿವಿಧ ಮೂಲಗಳನ್ನು ವಿವರಿಸಿರಿ. 9, ಹಣಕಾಸು ನೀತಿಯ ಸಾಧನ ಸವಿಸ್ತಾರವಾಗಿ ವಿವರಿಸಿರಿ. ಅದೇ ರೀತಿ 10, ಸಾರ್ವಜನಿಕ ಋಣಭಾರ ನಿರ್ವಹಣೆಯ ತತ್ವಗಳು ಮತ್ತು ಉದ್ದೇಶಗಳನ್ನು ವಿವರಿಸಿರಿ. ಹಾಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್. ನಿಮಗೆ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಎಲ್ಲರೂ ಚಲೋ ತಂಗ ಓದ್ರಿ, ಚಲೋ ತಂಗ ಎಕ್ಸಾಮನ್ನು ಬರೀರಿ.